ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ. ಇನ್ನಿವತ್ತು ಶುಕ್ರವಾರ ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಇನ್ನು ನಾಳೆ ನವೆಂಬರ್ 1 ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಒಂದು ದಿನ ಮುಂಚಿತವಾಗೇನೆ ನಾನು ವಿಶ್ ಮಾಡ್ತಾ ಇದ್ದೀನಿ. ಯಾಕೆ ಅಂತಂದ್ರೆ ನಾನು ವಿಡಿಯೋ ಅಪ್ಲೋಡ್ ಮಾಡೋದು ನಾಳೆನೇ ಆಗಿರುತ್ತೆ ಅಲ್ವಾ, ಹಂಗಾಗಿ ಇವತ್ತೇ ವಿಶ್ ಮಾಡ್ಬಿಡ್ತಾ ಇದ್ದೀನಿ ಅಡ್ವಾನ್ಸ್ ಆಗಿ. ಎಲ್ಲರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ಕನ್ನಡನ ಉಳಿಸಿ, ಕನ್ನಡನ ಬೆಳೆಸಿ, ಬೇರೆ ಭಾಷೆಗಳಿಗೆ ಅಭಿಮಾನ ತೋರಿಸಿ, ನಮ್ಮ ಭಾಷೆನ ಪ್ರೀತಿಸಿ. ಕನ್ನಡನ ಎಲ್ಲೂ ಯಾರ ಮುಂದೆನೂ ಬಿಟ್ಕೊಡಕ್ ಹೋಗ್ಬೇಡಿ. ನಮ್ಮ ಭಾಷೆ ಮೇಲೆ ನಮಗೆ ಪ್ರೀತಿ ಇರಬೇಕು. ಇನ್ನು ಇವತ್ತಿನ ವ್ಲಾಗ್ ಬೆಳಗ್ಗೆಯಿಂದ ಸಂಜೆ ತನಕ ನನ್ನ ರೊಟೀನ್ ಹೆಂಗಿರುತ್ತೆ ಅಂತ. ಮತ್ತೆ ನನಗೊಬ್ರು ಕಮೆಂಟ್ ಮಾಡಿ ಬೇರೆ ಕೇಳಿದ್ರು, ನೀವು ಯಾವ ಥರ ಟೈಮ್ನ ಮ್ಯಾನೇಜ್ ಮಾಡಿಕೊಂಡು ಕೆಲಸಗಳನ್ನೆಲ್ಲ ಮಾಡ್ಕೊತೀರಾ ಅಂತ ಅಂದ್ಬಿಟ್ಟು. ಹಾಗಾಗಿ ಈ ವಿಡಿಯೋ ಅದಕ್ಕಂತಾನೆ ನಾನು ಮಾಡಿದ್ದೀನಿ. ಯಾವ ಥರ ನಾನು ಟೈಮ್ನ ಮ್ಯಾನೇಜ್ ಮಾಡಿಕೊಂಡು ಎಲ್ಲ ಕೆಲಸಗಳನ್ನೂ ಮಾಡ್ಕೊತೀನಿ. ಬೆಳಗ್ಗೆಯಿಂದ ಸಂಜೆ ತನಕ ನನ್ನ ದಿನ ಹೆಂಗಿರುತ್ತೆ, ಎಷ್ಟೆಲ್ಲ ಕೆಲಸ ಮಾಡ್ಕೊತೀನಿ, ಯಾವ ಥರ ಟೈಮ್ನ ಮ್ಯಾನೇಜ್ ಮಾಡ್ಕೊತೀನಿ ಎಲ್ಲಾನು ನಾನು ಈ ವಿಡಿಯೋದಲ್ಲಿ ಹೇಳ್ತಾ ಇದ್ದೀನಿ. ಪ್ಲೀಸ್ ಇನ್ನು ಯಾರಾದರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ವಿಡಿಯೋ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ ಆಯ್ತಾ. ಜೊತೆಯಲ್ಲಿ ವಿಡಿಯೋಗೆ ಲೈಕ್ ಮಾಡೋದನ್ನ, ಕಮೆಂಟ್ ಮಾಡೋದನ್ನ ಮಿಸ್ ಮಾಡಬೇಡಿ. ಲೈಕ್ ಯಾರು ಮಾಡ್ತಾ ಇಲ್ಲ, ತುಂಬಾ ಜನ ವಿಡಿಯೋ ನೋಡ್ತಾ ಇರೋರು ಲೈಕ್ ಮಾಡ್ತಾ ಇಲ್ಲ. ಪ್ಲೀಸ್ ಒಂದು ಲೈಕ್ ಮಾಡಿ ಆಯ್ತಾ. ವಿಡಿಯೋ ಇಷ್ಟ ಆದ್ರೇನೆ ಲೈಕ್ ಮಾಡಿ, ಇಷ್ಟ ಆಗಲಿಲ್ಲ ಅಂದ್ರೆ ಡಿಸ್ಲೈಕ್ ಮಾಡಿ. ಯಾಕೆ ಇಷ್ಟ ಆಗಲಿಲ್ಲ ಅಂತ ಮಿಸ್ ಮಾಡದೆ ಕಮೆಂಟ್ ಮಾಡಿ ಹೇಳಿ, ನಾನು ಅದನ್ನ ಸರಿ ಮಾಡ್ಕೊತೀನಿ. ಜೊತೆಲಿ ಇನ್ನು ಯಾವ ತರ ವ್ಲಾಗ್ಸ್ಗಳು ಬೇಕು ಅದನ್ನು ಕೂಡ ಹೇಳಿ. ನಾನು ನನ್ನ ಕೈಯಲ್ಲಿ ಆದಷ್ಟು ಟ್ರೈ ಮಾಡಿ ನಾನು ವ್ಲಾಗ್ಸ್ನ ಹಾಕ್ತೀನಿ. ಇನ್ನು ಇವತ್ತಿನ ವ್ಲಾಗು ನನ್ನ ದಿನ ಹೆಂಗಿರುತ್ತೆ, ಜೊತೆಲಿ ನಾನು ಯಾವ ತರ ಟೈಮ್ನ ಮ್ಯಾನೇಜ್ ಮಾಡಿಕೊಂಡು ಎಲ್ಲ ಕೆಲಸಗಳನ್ನು ಮಾಡ್ಕೊತೀನಿ ಅಂತ ಇರುತ್ತೆ. ಎಲ್ಲರೂ ವಿಡಿಯೋನ ಕೊನೆ ತನಕ ನೋಡಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇನ್ನು ನನಗೆ ಮೊನ್ನೆ ಒಬ್ಬರು ಕಮೆಂಟಲ್ಲಿ ಕೇಳಿದರು, ನೀವು ಹೆಂಗೆ ಟೈಮ್ನೆಲ್ಲ ಮ್ಯಾನೇಜ್ ಮಾಡಿಕೊಂಡು ಇಷ್ಟೊಂದೆಲ್ಲ ಕೆಲಸಗಳನ್ನ ಮಾಡ್ಕೊತೀರಾ, ನಿಮ್ಮದು ರೊಟೀನ್ ಹೆಂಗಿರುತ್ತೆ, ಒಂದು ವಿಡಿಯೋ ಮಾಡಿ ಹಾಕಿ ಅಂತ ಅಂದ್ಬಿಟ್ಟು. ಹಾಗಾಗಿ ಈ ವಿಡಿಯೋ ಅವರಿಗೋಸ್ಕರನೇ ಅಂತಲ್ಲ, ಯಾರೆಲ್ಲ ಮನೇಲಿ ಕೆಲಸಗಳನ್ನ ಹೆಂಗೆ ಮ್ಯಾನೇಜ್ ಮಾಡ್ಕೊಬೇಕು ಅನ್ನೋದು ಗೊತ್ತಾಗ್ತಾ ಇಲ್ಲ ನಮಗೆ ಅಂತಾರಲ್ಲ, ಅವ್ರಿಗೆಲ್ಲರಿಗೋಸ್ಕರನೂ ಅಂತಲೇ ಅಂದ್ಕೊಳ್ಳಿ. ನಾನು ಯಾವ ಥರ ಮಾಡ್ಕೊತೀನಿ ಅಂತಂದರೆ, ನಾನು ಫಸ್ಟೇ ಯೋಚನೆ ಮಾಡ್ಕೊಂಬಿಡ್ತೀನಿ ಯಾವ ಕೆಲಸ ಯಾವಾಗ ಆಗಬೇಕು, ಯಾವಾಗ ಎಲ್ಲ ಕೆಲಸ ಮುಗಿಸ್ಕೊಬೇಕು ಅನ್ನೋದನ್ನು ಫಸ್ಟೇ ನಾನು ಪ್ಲ್ಯಾನ್ ಮಾಡ್ಕೊತೀನಿ. ಈಗ ಬೆಳಗ್ಗೆ ಎದ್ದು ನಾನು ಏನೇನು ಕೆಲಸ ಮಾಡಬೇಕು ಅಂತ ಇರ್ತೀನಿ ಅದೆಲ್ಲ ಕೆಲಸನೂ ರಾತ್ರಿನೇ ಯೋಚನೆ ಮಾಡಿಟ್ಟಿರ್ತೀನಿ. ಮೊದಲನೇದಾಗಿ ಫಸ್ಟು ಅಡುಗೆ ಮನೆ ಕೆಲಸದಲ್ಲಿ ಅಡುಗೆ ಮನೆನ ಫಸ್ಟೇ ಕ್ಲೀನ್ ಮಾಡ್ಕೊಂಬಿಡ್ಬೇಕು. ಅದು ಬೆಳಗ್ಗೆ ಎದ್ದು ಮಾಡ್ತೀವಿ ಅಂತಂದರೆ ಆಗದೆ ಇರೋ ಕೆಲಸ, ಆವಾಗಲೇ ನಮಗೆ ರಿಸ್ಕ್ ಜಾಸ್ತಿ ಆಗೋದು. ಹಾಗಾಗಿ ನಾನು ಏನು ಮಾಡ್ತೀನಿ ಅಂದರೆ ರಾತ್ರಿನೇ ಕಿಚನ್ ಎಲ್ಲ ಕ್ಲೀನ್ ಮಾಡ್ಕೊಂಬಿಡ್ತೀನಿ. ಅಂದರೆ ಪಾತ್ರೆಗಳನ್ನೆಲ್ಲ ತೊಳೆಯೋದು, ಮತ್ತು ಸ್ಟವ್ನೆಲ್ಲ ಒರೆಸಿ ಕ್ಲೀನ್ ಮಾಡಿ ಇಟ್ಕೊಳ್ಳೋದು. ಜೊತೆಲಿ ನಾಳೆ ಏನು ತಿಂಡಿ ಬೇಕು, ಆ ತಿಂಡಿಗೆ ಏನೇನು ಪ್ರಿಪ್ರೇಷನ್ಸ್ ಬೇಕು ಎಲ್ಲನೂ ರಾತ್ರಿನೇ ಯೋಚನೆ ಮಾಡ್ಕೊಂಡಿರ್ತೀನಿ. ಸಾಧ್ಯ ಆದರೆ ರಾತ್ರಿನೇ ರೆಡಿ ಮಾಡಿ ಇಟ್ಕೊತೀನಿ, ಕೆಲವೊಂದು ಸರಿ ಬೆಳಗ್ಗೆನೇ ರೆಡಿ ಮಾಡ್ಕೊತೀನಿ. ಆದರೆ ಏನು ತಿಂಡಿ ಬೇಕು, ಏನು ಮಾಡಬೇಕು ಅನ್ನೋದನ್ನು ಮಾತ್ರ ನಾನು ರಾತ್ರಿನೇ ಯೋಚನೆ ಮಾಡಿಬಿಡ್ತೀನಿ. ಯಾಕಂದರೆ ಬೆಳಗ್ಗೆ ಎದ್ದು ಯೋಚನೆ ಮಾಡ್ತಾ ಕೂತ್ರೆ ಆದಷ್ಟು ಟೈಮ್ ವೇಸ್ಟ್ ಆಗಿಬಿಡುತ್ತೆ. ಹಾಗಾಗಿ ನಾನು ಬೆಳಗ್ಗೆ ಏನು ತಿಂಡಿ ಮಾಡಬೇಕೋ ಅದನ್ನು ರಾತ್ರಿನೇ ಯೋಚನೆ ಮಾಡಿ ಇಟ್ಕೊಂಡಿರ್ತೀನಿ. ಇನ್ನು ಕೆಲಸಗಳು ಅಷ್ಟೇನೆ, ಈ ಟೈಮಲ್ಲಿ ಈ ಕೆಲಸ ಆಗಬೇಕು ಅಂದರೆ ಆ ಕೆಲಸನ ನಾನು ಮಾಡಿ ಮುಗಿಸ್ಕೊಂಡ್ಬಿಡ್ತೀನಿ. ಕೆಲಸನ ಮುಂದಕ್ಕೆ ಹಾಕೋಕ್ಕೆ ಹೋಗಲ್ಲ. ಅಯ್ಯೋ ಬಿಡು ಇವಾಗ ಮಾಡೋಣ ಆಮೇಲೆ ಮಾಡೋಣ ಅಂತ ನಾನು ಯೋಚನೆ ಮಾಡ್ತಾ ಕೂತ್ಕೊಳಲ್ಲ. ಕೆಲಸಗಳಾಗಬೇಕು ಅನ್ನೋ ಥರ ಇದ್ದರೆ ಬೇಗ ಆ ಕೆಲಸಗಳನ್ನ ಮಾಡೋದಕ್ಕೆ ನಾನು ಆದಷ್ಟು ಟ್ರೈ ಮಾಡ್ತಾ ಇರ್ತೀನಿ, ಟೈಮ್ ಕರೆಕ್ಟಿಗೆ ಎಲ್ಲ ಕೆಲಸಗಳನ್ನ ಮುಗಿಸ್ಕೊಳ್ಳೋದಕ್ಕೆ. ಇನ್ನು ಬೆಳಗ್ಗೆ ಎದ್ದ ಮೇಲೆ ಕೆಲಸಗಳೆಲ್ಲ ಬೇಗ ಆಗಬೇಕು ಅನ್ನೋದಾದರೆ ರಾತ್ರಿ ಬೇಗ ಮಲ್ಕೊಬೇಕು. ರಾತ್ರಿ ಬೇಗ ಮಲ್ಕೊಂಡ್ರೇ ಬೆಳಗ್ಗೆ ಬೇಗ ಎದ್ದೇಳೋಕ್ಕಾಗುತ್ತೆ. ಬೆಳಗ್ಗೆ ಯಾವಾಗ ಬೇಗ ಎದ್ದೇಳ್ತೀವಿ ಅಲ್ಲ ನಾವು, ಆವಾಗ ಎಲ್ಲ ಕೆಲಸಗಳು ಬೇಗನೆ ಮುಗ್ದೋಗ್ಬಿಡುತ್ತೆ. ನಾವು ಯಾವಾಗ ಬೆಳಗ್ಗೆ ಎದ್ದೇಳೋದನ್ನು ಲೇಟ್ ಮಾಡ್ತೀವಿ ಆವಾಗ ಎಲ್ಲ ಕೆಲಸನೂ ಪೆಂಡಿಂಗ್ ಆಗುತ್ತೆ, ರಿಸ್ಕ್ ಆಗುತ್ತೆ. ಯಾವ ಕೆಲಸ ಮಾಡಬೇಕು ಯಾವ್ದು ಬಿಡಬೇಕು ಅಂತ ಕನ್ಫ್ಯೂಸಲ್ಲೇ ನಮ್ಮದು ದಿನ ಕಳೆದೋಗ್ಬಿಡುತ್ತೆ. ಹಾಗಾಗಿ ರಾತ್ರಿ ಬೇಗ ಮಲ್ಕೊಂಡ್ರೆ ಬೆಳಗ್ಗೆ ಬೇಗ ಎದ್ದೇಳ್ಬೋದು. ಬೆಳಗ್ಗೆ ಬೇಗ ಎದ್ದರೆ ಎಲ್ಲ ಕೆಲಸನೂ ಬೇಗ ಮಾಡ್ಕೊಬೋದು. ನಾನು ಅದೇ ಥರ ಮಾಡ್ತೀನಿ. ನಾನು ಆದಷ್ಟು ಬೇಗ ಮಲಗೋದಕ್ಕೆ ಟ್ರೈ ಮಾಡ್ತೀನಿ, ಜೊತೆಲಿ ಬೇಗ ಎದ್ದೇಳೋದಕ್ಕೆ ಟ್ರೈ ಮಾಡ್ತೀನಿ. ತುಂಬ ಲೇಟಾಗಿ ಮಲಗಿ ತುಂಬ ಲೇಟಾಗಿ ಎದ್ದೇಳೋ ಅಭ್ಯಾಸ ನನಗಿಲ್ಲ. ಕೆಲವೊಂದು ಸರಿ ಮಾತ್ರ ಹುಷಾರಿಲ್ಲ ಅಥವಾ ಬೇರೆ ಏನಾದರೂ ಪ್ರಾಬ್ಲಮ್ ಇದ್ದರೆ ಮಾತ್ರ ನಾನು ಲೇಟಾಗಿ ಎದ್ದೇಳೋದು. ಇಲ್ಲ ಅನ್ನೋದಾದರೆ ಬೇಗನೆ ಎದ್ದೇಳ್ತೀನಿ. ಬೇಗ ಎದ್ದ ಮೇಲೆ ಕೆಲಸಗಳು ಕೂಡ ಬೇಗ ಆಗುತ್ತೆ. ಹಾಗೆ ನಾನು ಪ್ಲ್ಯಾನ್ ಮಾಡ್ಕೊಳ್ಳೋದು. ಜೊತೆಲಿ ಹೇಳ್ದಂಗೆ ನಾನು ಬೆಳಗ್ಗೆ ತಿಂಡಿನೂ ಯೋಚನೆ ಮಾಡಿ ಇಟ್ಕೊಂಡಿರ್ತೀನಿ, ಮತ್ತು ರಾತ್ರಿನೇ ಕಿಚನ್ ಎಲ್ಲ ಕ್ಲೀನ್ ಮಾಡಿ ಇಟ್ಕೊಂಡಿರ್ತೀನಿ. ಅದೆಲ್ಲ ಕೆಲಸನೂ ರಾತ್ರಿನೇ ಆಗಿರೋದ್ರಿಂದ ಬೆಳಗ್ಗೆ ನಮಗೆ ಅಷ್ಟಾಗಿ ರಿಸ್ಕ್ ಅಂತ ಅನಿಸೋಲ್ಲ. ಎದ್ದಿದ ತಕ್ಷಣ ಎಲ್ಲ ಕೆಲಸಗಳನ್ನೂ ಬೇಗ ಮುಗಿಸ್ಕೊತೀವಿ. ಈ ಥರ ನಾನು ಪ್ಲ್ಯಾನ್ ಮಾಡ್ಕೊಳ್ಳೋದು ನನ್ನ ದಿನಾನ. ಆಮೇಲೆ ಹೇಳ್ದಂಗೆ ನಾನು ಒಂದೊಂದು ಕೆಲಸನೂ ಇವಾಗ ಆಗಬೇಕು ಅಂದರೆ ಅವಾಗವಾಗ ಆ ಕೆಲಸಗಳನ್ನ ಅವಾಗಿಂದ ಆವಾಗಲೇ ಮಾಡ್ಕೊತೀನಿ.
ಮುಂದೂಡಕ್ಕೆ ಹೋಗಲ್ಲ. ಈ ಕೆಲಸ ಆಮೇಲೆ ಮಾಡೋಣ, ಇನ್ನೊಂದು ಸರಿ ಮಾಡೋಣ ಅಂತ ನಾನು ಮುಂದೂಡಕ್ಕೆ ಹೋಗಲ್ಲ. ಆ ಕೆಲಸಗಳನ್ನ ಆವಾಗಲೇ ಆಗಬೇಕು ಅಂದರೆ ಆವಾಗಲೇ ಮಾಡಿ ಮುಗಿಸ್ಕೊಂಡ್ಬಿಡ್ತೀನಿ. ಕಣ್ಣಿಗೆ ಕಾಣಿಸಿದ ತಕ್ಷಣ ಆ ಕೆಲಸಗಳನ್ನ ಮಾಡ್ಕೊಂಬಿಡ್ಬೇಕು. ಯಾವ ಕೆಲಸ ಆದರೂ ಅಷ್ಟೇನೆ, ಪಾತ್ರೆ ತೊಳೆಯೋದಾಗಲಿ ಇನ್ನೊಂದಾಗಲಿ ಯಾವುದೇ ಕೆಲಸ ಆಗೋಗಲಿ, ಯಾವುದಾದ್ರು ಕೆಲಸ ಕಣ್ಣಿಗೆ ಕಾಣಿಸ್ತಾ ಇದೆ ಅಂದಾಗ ಆ ಕೆಲಸನ ಆವಾಗಲೇ ಮುಗಿಸ್ಕೊಂಬಿಟ್ರೆ ಆ ಕೆಲಸ ಈಸಿ ಆಗುತ್ತೆ. ನಾವು ಆ ಕೆಲಸನ ಆಮೇಲೆ ಮಾಡೋಣ ಬಿಡು ಅಂತ ಅಂದ್ಬಿಟ್ಟು ಬಿಟ್ವಿ ಅಂತಂದರೆ ಅದು ನೆಕ್ಸ್ಟ್ ನಮಗೆ ಮಾಡೋಕ್ಕೆ ಇಂಟ್ರೆಸ್ಟು ಬರಲ್ಲ, ಆ ಕೆಲಸ ಮುಗಿಯೋದು ಇಲ್ಲ. ಇನ್ನೊಂದು, ಬೆಳಗ್ಗೆ ಬೇಗ ಎದ್ದೇಳೋದ್ರಿಂದ ಕೆಲಸ ಬೇಗ ಆಗುತ್ತೆ ಅಂದೆ ಅಲ್ವಾ, ಅದು ಕೂಡ ಒಂದು ಒಳ್ಳೆ ವಿಚಾರ. ಯಾಕಂತಂದರೆ ಬೆಳಗ್ಗೆ ಬೇಗ ಎದ್ದಾಗ ನಮಗೆ ಮೂಡ್ ಫ್ರೆಶ್ ಆಗಿರುತ್ತೆ. ಯಾವ ಕೆಲಸ ಆದರೂ ಅಷ್ಟೇನೆ ಬೇಗ ಬೇಗ ಮಾಡ್ಕೊಳ್ಳೋ ಇಂಟ್ರೆಸ್ಟ್ ಇರುತ್ತೆ. ನನಗೇನಂತಂದರೆ ಬೆಳಗ್ಗೆ ಎದ್ದಿದ ತಕ್ಷಣ ನಾನು ಯಾವುದೇ ಥರ ಟೀ ಕಾಫಿ ಕುಡಿಯೋದಾಗಲಿ, ಕೆಲವ್ರಿಗೆ ಅದು ಕುಡಿದ್ರೇನೆ ದಿನ ಸ್ಟಾರ್ಟ್ ಆಗೋದು, ಆದರೆ ನನಗೆ ಹಾಗಲ್ಲ. ನನಗೆ ಟೀ ಕಾಫಿ ಕುಡಿದೇ ಹೋದ್ರೂ ನನಗೆ ದಿನ ಸ್ಟಾರ್ಟ್ ಆಗುತ್ತೆ, ದಿನ ಫ್ರೆಶ್ ಆಗೇ ಸ್ಟಾರ್ಟ್ ಆಗಿರುತ್ತೆ. ಮತ್ತು ಕೆಲಸಗಳು ಕೂಡ ಅಷ್ಟೇನೆ ನಾನು ಬೇಗ ಬೇಗನೆ ಮಾಡ್ಕೊಂಬಿಡ್ತೀನಿ. ನನಗೆ ತಿಂಡಿ ಮಾಡೋದಕ್ಕೂ ಮುಂಚೆನೇ ಎಲ್ಲ ಕೆಲಸಗಳನ್ನೂ ಮಾಡ್ಕೊಂಬಿಡೋ ಅಭ್ಯಾಸ. ಎಲ್ಲ ಕೆಲಸ ಆವಾಗಲೇ ಮುಗ್ದೋಗ್ಬಿಡ್ತು ಅಂತಂದರೆ ತಿಂಡಿ ಮಾಡಾದ್ಮೇಲೆ ಸ್ವಲ್ಪ ಸೋಮಾರಿ ಆಗಿಬಿಡ್ತೀನಿ, ನಾನು ಕೆಲಸ ಮಾಡೋಕ್ಕೆ ಹೋಗಲ್ಲ, ಸ್ವಲ್ಪ ಲೇಜಿನೇ ನಾನು. ಹಾಗಾಗಿ ತಿಂಡಿಗೂ ಮುಂಚೆನೇ ನಾನು ಎಲ್ಲ ಕೆಲಸಗಳನ್ನ ಮುಗಿಸ್ಕೊಂಬಿಡೋದು. ಎಲ್ಲ ಕೆಲಸ ಮುಗಿಸಿ ಸ್ನಾನ ಮಾಡಿ ತಿಂಡಿ ಮಾಡಿ ಕೂತ್ಕೊಂಡೆ ಅಂತಂದರೆ ಸ್ವಲ್ಪ ಹೊತ್ತು ನನಗೆ ಯಾವ ಕೆಲಸ ಮಾಡೋ ಇಂಟ್ರೆಸ್ಟ್ ಇರಲ್ಲ, ಸ್ವಲ್ಪ ಮೈಭಾರ ಅಂತ ಅನ್ನಿಸ್ಬಿಡುತ್ತೆ. ಆ ಥರ ನಂದು ದಿನ ಹಿಂಗಿರುತ್ತೆ. ಅದೇನೋ ಗೊತ್ತಿಲ್ಲ, ನನಗೆ ಊಟ ತಿಂದಮೇಲೆ ಸ್ವಲ್ಪ ಸುಸ್ತು ಜಾಸ್ತಿ ಆಗಿಬಿಡುತ್ತೆ. ಹಾಗಾಗಿ ನಾನು ಸ್ವಲ್ಪ ಹೊತ್ತು ಕೆಲಸ ಮಾಡಲ್ಲ. ಅದಾದಮೇಲೆ ಒಂದು ಅರ್ಧ ಗಂಟೆ ರೆಸ್ಟ್ ಮಾಡಿಕೊಂಡು ಮತ್ತೆ ನಾನು ಕೆಲಸಗಳನ್ನ ಶುರು ಮಾಡ್ತೀನಿ. ಯಾಕಂದರೆ ನನಗೆ ಬೆಳಗ್ಗೆ ಅಷ್ಟೇ ಕೆಲಸ, ಮನೆ ಕೆಲಸ ಅಷ್ಟೇ ಇರಲ್ಲ ಅಲ್ವಾ, ನನಗೆ ಟೈಲರಿಂಗ್ ಕೆಲಸ ಅಂದರೆ ಜಿಗ್ಜಾಗು, ಸ್ಯಾರಿ ಕುಚ್ಚು ಇದು ಕೂಡ ಕೆಲಸ ಇರುತ್ತೆ. ಇವಾಗಂತೂ ಅದ್ರ ಜೊತೆಯಲ್ಲಿ ನಾನು ಯೂಟ್ಯೂಬ್ ಕೂಡ ಮಾಡ್ತಾ ಇರೋದ್ರಿಂದ ಆ ಕೆಲಸಗಳು ಕೂಡ ನನಗೆ ತುಂಬಾ ಇರುತ್ತೆ. ಒಂದು ಕಡೆ ವೀಡಿಯೋಗಳನ್ನ ಮಾಡ್ಕೊಬೇಕು, ಅದಾದಮೇಲೆ ಅವನ್ನ ಎಡಿಟ್ ಮಾಡ್ಕೊಬೇಕು, ವಾಯ್ಸ್ ಓವರ್ ಕೊಡಬೇಕು, ಅಪ್ಲೋಡ್ಗೆ ಹಾಕಬೇಕು, ಎಲ್ಲ ಕೆಲಸ ಕೂಡ ಇರುತ್ತೆ. ಹಾಗಾಗಿ ಎಲ್ಲ ಕೆಲಸಗಳನ್ನೂ ನಾವು ಮಾಡ್ಕೊಳ್ಲೇಬೇಕು. ಈ ಥರ ನಾನು ಒಂದೊಂದನ್ನೇ ಪ್ಲ್ಯಾನ್ ಮಾಡ್ಕೊಂಡು ಕೆಲಸ ಮಾಡ್ಕೊಳ್ಳೋದು. ಫಸ್ಟು ಮನೆ ಕೆಲಸ ಮುಗಿಸ್ಕೊಂಡ್ಬಿಡ್ತೀನಿ. ತುಂಬ ಕೆಲಸ ಇದ್ದಿದ್ದ ದಿನ ಒಂದೇ ಸಲ ಅಡುಗೆ ಮಾಡ್ಕೊಂಬಿಡ್ತೀನಿ. ತಿಂಡಿ ಒಂದ್ಸಲಿ ಅಡುಗೆ ಒಂದ್ಸಲಿ ಅಂತ ಮಾಡೋಕ್ಕೋಗಲ್ಲ. ಅಕಸ್ಮಾತ್ ತಿಂಡಿ ಮಾಡಿದೆ ಅಂದರೂ ಕೂಡ ಅಡುಗೆನ ನಮ್ಮಮ್ಮ ಮಾಡಿಬಿಡ್ತಾರೆ. ಹಾಗಾಗಿ ನನಗೆ ಸ್ವಲ್ಪ ಅಡುಗೆ ಕೆಲಸ ಅಷ್ಟು ಕಷ್ಟ ಅಂತ ಅನಿಸಲ್ಲ. ಅವರಿಗೆ ಹುಷಾರಿಲ್ಲ ಅದು ಇದು ಅಂತ ಏನಾದರೂ ಇತ್ತು ಅಂದಾಗ ನಾನು ಅಡುಗೆನ ಮಾಡಿಬಿಡ್ತೀನಿ ಫಸ್ಟೇನೆ. ಹಂಗೆ ಮಾಡ್ಕೊಂಬಿಟ್ರೆ ಬೇಗ ಕೆಲಸಗಳಾಗತ್ತೆ ಅಂತಂದ್ಬಿಟ್ಟು ಈ ಥರ ನಾನು ಪ್ಲ್ಯಾನ್ ಮಾಡ್ಕೊಳ್ಳೋದು. ಒಂದು ಬೇಗ ಮಲಗಿ ಬೇಗ ಎದ್ದೇಳಬೇಕು, ಆದಷ್ಟು ರಾತ್ರಿ ಎಲ್ಲ ಕೆಲಸಗಳನ್ನ ಮುಗಿಸಿ ಇಟ್ಕೊಬೇಕು. ಕಿಚನ್ ಕೆಲಸನ ಬೆಳಗ್ಗೆ ಏನು ಮಾಡಬೇಕು ಅನ್ನೋದನ್ನು ರಾತ್ರಿನೇ ಪ್ಲ್ಯಾನ್ ಮಾಡಿ ಇಟ್ಕೊಬೇಕು. ಇದೆಲ್ಲ ಮಾಡ್ಕೊಳ್ಳೋದ್ರಿಂದ ಕೆಲಸಗಳು ಬೇಗ ಮುಗಿಯುತ್ತೆ, ಬೇಗ ಆಗುತ್ತೆ. ಇದು ನಾನು ಟೈಮ್ನ ಮ್ಯಾನೇಜ್ ಮಾಡಿಕೊಂಡು ನಾನು ಕೆಲಸಗಳನ್ನ ಮಾಡೋದು. ಆದಷ್ಟು ಆವಾಗಿನ ಕೆಲಸ ಆವಾಗಲೇ ಮಾಡಿ ಆವಾಗಲೇ ಮುಗಿಸ್ಕೊತೀನಿ. ತುಂಬ ಗ್ಯಾಪ್ ಇಟ್ಕೊಂಡು ನಾನು ಕೆಲಸಗಳನ್ನ ಮಾಡ್ಕೊಳ್ಳೋಕೆ ಹೋಗಲ್ಲ. ಈ ಥರ ಇರುತ್ತೆ ನನ್ನ ಟೈಮ್ ಮ್ಯಾನೇಜ್ಮೆಂಟು. ನೀವು ಯಾವ ಥರ ಮಾಡ್ತೀರಾ ಕಮೆಂಟ್ ಮಾಡಿ ಹೇಳಿ. ಇದರಲ್ಲಿ ಏನಾದರೂ ಮಿಸ್ಟೇಕ್ಸ್ ಇದ್ದರೆ, ಏನಾದರೂ ತಪ್ಪಾಗಿ ಹೇಳಿದರೆ ಕಮೆಂಟ್ ಮಾಡಿ ಹೇಳಿ, ನಾನು ಅದನ್ನು ಸರಿ ಮಾಡ್ಕೊತೀನಿ. ಇನ್ನು ಇವತ್ತು ನಾನು ಬೆಳಗ್ಗೆಯಿಂದನೇ ವ್ಲಾಗ್ನ ಸ್ಟಾರ್ಟ್ ಮಾಡ್ಕೊಂಡಿದ್ದೀನಿ. ಜೊತೆಯಲ್ಲಿ ಇವತ್ತು ತಿಂಡಿಗೆ ಅಂತ ಅಂದ್ಬಿಟ್ಟು ನಾನು ಸಿಂಪಲ್ಲಾಗಿ ಒಂದು ಪಲಾವ್ ರೆಸಿಪಿನ ಮಾಡ್ಕೊತಾ ಇದ್ದೀನಿ. ಅದಕ್ಕಂತ ಸ್ವಲ್ಪ ತರಕಾರಿಗಳನ್ನೆಲ್ಲ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಬೀನ್ಸು, ಕ್ಯಾರೆಟು, ನೋಕೋಲು, ಆಲೂಗೆಡ್ಡೆ ಎಲ್ಲನೂ ಕಟ್ ಮಾಡಿ ಇಟ್ಕೊಂಡಿದ್ದೆ. ಟೊಮೆಟೊ, ಈರುಳ್ಳಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಶುಂಠಿ ಬೆಳ್ಳುಳ್ಳಿನ ತುರಿದು ಇಟ್ಕೊಂಡಿದ್ದೀನಿ. ಇನ್ನು ಒಗ್ಗರಣೆ ಮಾಡ್ಕೊಳ್ಳೋದಕ್ಕೆ ಅಂತ ಅಂದ್ಬಿಟ್ಟು ನಾನು ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಒಂದು 5-6 ಸ್ಪೂನಷ್ಟೇ ಎಣ್ಣೆ ಹಾಕ್ಕೊಂಡಿದ್ದೀನಿ. ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡೆ. ಅದಕ್ಕೆ ಎಲ್ಲ ಸ್ಪೈಸಸ್ನೂ ಹಾಕ್ಕೊತಾ ಇದ್ದೀನಿ. ಚಕ್ಕೆ, ಲವಂಗ, ಸೋಂಪು, ಕಸೂರಿ ಮೇಥಿ, ಕಲ್ಲು ಹೂ ಎಲ್ಲ ಹಾಕ್ಕೊಂಡಿದ್ದೀನಿ. ಅದು ಸ್ವಲ್ಪ ಫ್ಲೇವರ್ ಬಿಟ್ಟ ಮೇಲೆ ಕರಿಬೇವು ಕೂಡ ಹಾಕ್ಕೊಂಡೆ. ಕರಿಬೇವು ಹಾಕ್ಕೊಂಡು ಆಮೇಲೆ ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಈರುಳ್ಳಿ ಹಾಕ್ಕೊಂಡು ಈರುಳ್ಳಿನ ಚೆನ್ನಾಗಿ ಕೆಂಪಗಾಗೋ ತನಕ ಫ್ರೈ ಮಾಡ್ಕೊಬೇಕು. ಸ್ವಲ್ಪ ಚೆನ್ನಾಗಿ ಈರುಳ್ಳಿ ಫ್ರೈ ಆಗಬೇಕು. ಈ ಪಲಾವ್ಗೆ ನಾನು ಯಾವುದೇ ಥರ ರುಬ್ಬಿ ಎಲ್ಲ ಮಸಾಲೆ ಎಲ್ಲ ಹಾಕೋಕ್ಕೆ ಹೋಗ್ತಾ ಇಲ್ಲ, ಎಲ್ಲ ಡೈರೆಕ್ಟಾಗಿ ಹಾಕ್ತಾ ಇರೋದೇನೆ. ಶುಂಠಿ ಬೆಳ್ಳುಳ್ಳಿನ ತುರಿದಿಟ್ಕೊಂಡಿರೋದು ಕೂಡ ಹಾಕ್ಕೊಂಡಿದ್ದೀನಿ. ಇವಾಗ ಶುಂಠಿ ಬೆಳ್ಳುಳ್ಳಿನ ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡಿಕೊಂಡು ಟೊಮೆಟೊ 2 ಉಳ್ಳಿ ಟೊಮೆಟೊ ತೊಗೊಂಡಿದ್ದೆ, 2 ಟೊಮೆಟೊನ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊತೀನಿ. ಎಣ್ಣೆನಲ್ಲೇ ಫ್ರೈ ಆಗಬೇಕು ಅದು. ಇವಾಗ ಅದಕ್ಕೆ ನಾನು 1 ಸ್ಪೂನಷ್ಟು ಧನಿಯಾ ಪುಡಿ ಹಾಕ್ಕೊತೀನಿ. ಒಂದು ಅರ್ಧ ಸ್ಪೂನಷ್ಟು ಖಾರಕ್ಕೆ ಖಾರದ ಪುಡಿ ಹಾಕ್ಕೊಂಡಿದ್ದೀನಿ. ನಿಮಗೆ ಖಾರ ಎಷ್ಟು ಬೇಕೋ ಅಷ್ಟು ನೋಡಿ ಹಾಕ್ಕೋಬೋದು. ಜೊತೇಲಿ 1/4 ಸ್ಪೂನಷ್ಟು ಅರಿಶಿನ ಕೂಡ ಹಾಕ್ಕೊಂಡಿದ್ದೀನಿ. ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಬೇಕಾಗತ್ತೆ. ಇದೆಲ್ಲ ಮಸಾಲೆ ಐಟಮ್ಸು ಸ್ವಲ್ಪ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಅದು ಹಸಿ ಘಮ ಎಲ್ಲ ಹೋಗೋ ಥರ, ಘಾಟ್ ಹೋಗೋ ಥರ ಫ್ರೈ ಮಾಡ್ಕೊಬೇಕು. ಅಷ್ಟು ಚೆನ್ನಾಗಿ ಫ್ರೈ ಮಾಡ್ಕೊಂಡ್ಮೇಲೆ ನಾನು ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಕೂಡ ಹಾಕ್ಕೊತಾ ಇದ್ದೀನಿ ಇವಾಗಲೇ. ಹಾಕ್ಕೊಂಡು ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ಚೆನ್ನಾಗಿ ಫ್ರೈ ಮಾಡ್ಕೊಂಡಾದಮೇಲೆ ನಾನು ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ತರಕಾರಿ, ಎಲ್ಲ ತರಕಾರಿನೂ ಇವಾಗ ಹಾಕ್ಕೊತಾ ಇದ್ದೀನಿ.
ತರಕಾರಿನೂ ಹಾಕ್ಕೊಂಡು ತರಕಾರಿನೂ ಮಸಾಲೆನಲ್ಲೇ ಚೆನ್ನಾಗಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಬೇಕು. ಇದಕ್ಕೆ ಗರಂ ಮಸಾಲ ಇರಲಿಲ್ಲ, ಇದ್ದರೆ ಅದು ಕೂಡ ಒಂದು ಅರ್ಧ ಸ್ಪೂನ್ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ. ಆದರೆ ಗರಂ ಮಸಾಲ ಖಾಲಿಯಾಗಿದೆ, ಹಾಗಾಗಿ ಇನ್ನು ಅಕ್ಕಿನ ತೊಳೆದು ನೆನೆಸಿ ಇಟ್ಕೊಂಡಿದ್ದೆ ನಾನು. ಒಗ್ಗರಣೆ ಮಾಡೋಕ್ಕೂ ಮುಂಚೆನೇ ನೆನೆಸಿ ಇಟ್ಬಿಡ್ತೀನಿ ಅಕ್ಕಿನ. ಅದನ್ನ ಇವಾಗ ನೀರು ತೆಗೆದ್ಬಿಟ್ಟು ಅಕ್ಕಿ ಹಾಕ್ಕೊತಾ ಇದ್ದೀನಿ. ಅಕ್ಕಿ 1 ಗ್ಲಾಸ್ ತೊಗೊಂಡಿರೋದು ನಾನು, ನೀರು ಕುಡಿಯೋ ಗ್ಲಾಸ್ ದೊಡ್ಡ ಗ್ಲಾಸಲ್ಲಿ 1 ಗ್ಲಾಸ್ ಅಕ್ಕಿ ತೊಗೊಂಡಿರೋದು. ಇವಾಗ ಸ್ವಲ್ಪ ಮಸಾಲೆನಲ್ಲಿ ಅಕ್ಕಿನ ಚೆನ್ನಾಗಿ ಸ್ವಲ್ಪ ಹೊತ್ತು ಫ್ರೈ ಮಾಡಿಬಿಟ್ಟು ಆಮೇಲೆ 1 ಗ್ಲಾಸ್ ಅಕ್ಕಿಗೆ 2 ಗ್ಲಾಸಷ್ಟು ನೀರು ಹಾಕ್ಕೋತಾ ಇರೋದು. ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಕೂಡ ಕಟ್ ಮಾಡಿ ಇಟ್ಕೊಂಡಿರೋದು, ಪುದೀನ ಇದ್ದರೆ ಅದು ಕೂಡ ಹಾಕ್ಕೋಬೋದು ಕಟ್ ಮಾಡಿಬಿಟ್ಟು. ನಾನು ಕೊತ್ತಂಬರಿ ಅಷ್ಟೇ ಇತ್ತು ಹಾಕ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಚೆನ್ನಾಗಿ ಕುದಿ ಬರೋದಕ್ಕೆ ಬಿಡಬೇಕು. ಒಂದು ಸರಿ ಚೆನ್ನಾಗಿ ಕುದೀತಾ ಇರೋವಾಗ ಒಂದು ಸರಿ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ 2 ವಿಷಲ್ ತೆಗೆದ್ರೆ ಪಲಾವ್ ರೆಡಿನೇ ಆಗಿಬಿಡುತ್ತೆ. ಅದಕ್ಕೆ ಜೊತೆಯಲ್ಲಿ ಬೇಕಿದ್ರೆ ಟೊಮೊಟೊ ಬಜ್ಜಿ ಅಂದರೆ ಏನಂತಾರೆ ಮೊಸರು ಬಜ್ಜಿ ಕೂಡ ಮಾಡ್ಕೋಬೋದು. ನಾನು ಏನು ಮಾಡೋಕ್ಕೆ ಹೋಗಿರಲಿಲ್ಲ, ಹಾಗೆ ಮೊಸರನ್ನ ಇಟ್ಕೊಂಡು ತಿಂದಿದ್ದಷ್ಟೇನೆ. ಇನ್ನು ಅದು ಕುಕ್ಕರ್ನ ಇಟ್ಬಿಟ್ಟು ಅದ್ರ ಪಾಡ್ಗೆ ಅದು ಆಗ್ತಾ ಇರುತ್ತೆ. ಇವಾಗ ನಾನು ಕಸ ಎಲ್ಲ ಗುಡಿಸ್ಕೊತಾ ಇದ್ದೀನಿ. ಈ ಥರ ಒಂದೊಂದು ಕೆಲಸ ಒಂದೇ ಸರಿ ಮಾಡೋಕ್ಕೋಗಲ್ಲ ನಾನು. ಒಂದು 4-5 ಕೆಲಸನ ಒಟ್ಟೊಟ್ಟಿಗೆ ಮಾಡ್ಕೊತಾ ಇರ್ತೀನಿ. ಹಾಗಾಗಿ ಸ್ವಲ್ಪ ಟೈಮು ಮ್ಯಾನೇಜ್ ಆಗುತ್ತೆ ನನಗೆ, ಬೇಗ ಕೂಡ ಆಗುತ್ತೆ ಕೆಲಸ. ಇನ್ನೊಂದು ಕಡೆ ಕಸನೂ ಗುಡಿಸ್ಕೊಳ್ಳೋಷ್ಟೊತ್ತಿಗೆ ಈ ಕಡೆ ಕುಕ್ಕರ್ ಕೂಡ ವಿಷಲ್ ಬಂದುಬಿಡ್ತು. ಅದನ್ನು ಆಫ್ ಮಾಡಿಬಿಟ್ಟು ಈ ಕಡೆ ಕಸನ ಗುಡಿಸ್ಕೊತಾ ಇದ್ದೀನಿ ನಾನು. ಇನ್ನು ಕಸನೆಲ್ಲ ಗುಡಿಸ್ಬಿಟ್ಟು ಮನೆ ಒಳಗಡೆ ಆಚೆ ಕೂಡ ಕಸ ಎಲ್ಲ ಗುಡಿಸ್ಕೊಂಡು ಆಚೆ ಎಲ್ಲ ಒರೆಸ್ಬಿಟ್ಟು ಇವತ್ತು ನೀರು ಹಾಕಿ ಎಲ್ಲ ತೊಳೆದಿಲ್ಲ ನಾನು. ಯಾಕಂದರೆ ಕೆಲಸ ಜಾಸ್ತಿ ಇದ್ದಿದ್ದರಿಂದ, ಕೆಲಸ ಜಾಸ್ತಿ ಇರೋವಾಗ ನಾನು ನೀರು ಹಾಕಿ ಎಲ್ಲ ತೊಳೆಯೋಕ್ಕೆ ಹೋಗಲ್ಲ, ಮೇಲಿಂದ ಸ್ವಲ್ಪ ಟೈಮ್ ಹಿಡಿಯುತ್ತೆ ಅಂತ. ಬೇರೆ ಕೆಲಸಗಳೇನೂ ಇಲ್ಲ ನನಗೆ, ಟೈಲರಿಂಗ್ ಕೆಲಸ ಅಂದಾಗ ಮಾತ್ರ ನಾನು ಮೇಲಿಂದ ನೀರೆಲ್ಲ ಹಾಕಿ ತೊಳೆದು ಕ್ಲೀನ್ ಮಾಡ್ಕೊಳ್ಳೋದು. ಈ ಥರ ಟೈಮ್ನ ಮ್ಯಾನೇಜ್ ಮಾಡ್ಕೊಳ್ಳೋದು ನಾನು ಒಂದೊಂದು ಕೆಲಸದಲ್ಲೂ ಕೂಡ. ಇನ್ನು ಆಚೆ ಎಲ್ಲ ಗುಡಿಸ್ಕೊಂಡು ಬಂದಾದಮೇಲೆ ಇನ್ನು ಕುಕ್ಕರ್ ವಿಷಲ್ ಆಗಿತ್ತಲ್ಲ, ಕುಕ್ಕರ್ನ ತೆಗೆದು ಇಟ್ಬಿಟ್ಟು ಇನ್ನು ಸ್ನಾನಕ್ಕೆ ನೀರು ಹಿಡಿದು ಇಟ್ಬಿಡೋಣ ಅಂತ ಅಂದ್ಬಿಟ್ಟು ಸ್ನಾನಕ್ಕೆ ನೀರು ಹಿಡಿತಾ ಇದ್ದೀನಿ ಇವಾಗ. ಯಾಕಂದರೆ ಅದು ಒಂದು ಕಡೆ ಬಿಸಿ ಆಗ್ತಾಯಿದ್ರೆ ನೀರು ನನಗೆ ಬೇರೆ ಕೆಲಸಗಳಾಗ್ತಾ ಇರುತ್ತೆ. ನಾನು ಆವಾಗಲೇ ಹೇಳ್ದಂಗೆ ನಾನು ಒಂದೊಂದು ಕೆಲಸಕ್ಕೂ ಕಾಯ್ತಾ ಕೂತ್ಕೊಳ್ಳೋಕೆ ಹೋಗಲ್ಲ. ಆದಷ್ಟು ಎಲ್ಲ ಕೆಲಸಗಳನ್ನ ಮಿಕ್ಸ್ ಮಾಡ್ಕೊಂಡು ಮಾಡ್ತಾ ಇರ್ತೀನಿ ನಾನು, ಅಲ್ಲೊಂದು ಕೆಲಸ ಇಲ್ಲೊಂದು ಕೆಲಸ ಅಂತ. ನೋಡಿ ಇವಾಗ ಆಚೆ ಕಸ ಗುಡಿಸಿ ಬಂದಿದ್ದೀನಿ, ಇನ್ನೂ ಆಚೆ ಒರೆಸಿಲ್ಲ, ಮಾಡಿಲ್ಲ, ಅಂದರೆ ರಂಗೋಲಿ ಏನು ಬಿಟ್ಟಿಲ್ಲ. ಇಲ್ಲಿ ಫಸ್ಟ್ ನೀರು ಇಟ್ಬಿಟ್ಟು ಹೋಗೋಣ ಅಂತ ಬಂದಿದ್ದೀನಿ. ಇಲ್ಲಿ ನೀರು ಕಾಯ್ತಾ ಇದ್ದರೆ ನನಗೆ ಆಚೆ ಕೆಲಸ ಆಗುತ್ತೆ, ಹಾಗಾಗಿ ಎಲ್ಲ ಕೆಲಸ ಒಟ್ಟೊಟ್ಟಿಗೆ ಆಗ್ತಾ ಇರಬೇಕು ನನಗೆ. ಇನ್ನು ಈ ಕಡೆ ನೀರಿಗೆ ಇಟ್ಬಿಟ್ಟು ನಾನು ಆಚೆ ಕಡೆ ರಂಗೋಲಿ ಅಂದರೆ ನೆಲ ಎಲ್ಲ ಒರೆಸ್ಕೊಂಡು ರಂಗೋಲಿ ಬಿಡಿಸ್ಬೇಕಲ್ವ, ಹಾಗಾಗಿ ಆ ಕೆಲಸ ಮಾಡ್ಕೊಳ್ಳೋದಕ್ಕೆ ಅಂತ ಆಚೆ ಹೋದೆ. ಇನ್ನು ಆಚೆ ಎಲ್ಲನೂ ಮಾಪಲ್ಲೇ ಒರೆಸ್ಕೊಂಬಿಟ್ಟು ರಂಗೋಲಿ ಬಿಡಿಸ್ಕೊತೀನಿ. ಇವತ್ತೊಂದು ಸಿಂಪಲ್ಲಾಗಿ ಒಂದು ರಂಗೋಲಿ ಬಿಡಿಸಿದ್ದೀನಿ. ರಂಗೋಲಿ ಹೆಂಗಿದೆ ಅಂತ ನನಗೆ ಕಮೆಂಟ್ ಮಾಡಿ ಹೇಳಿ. ಜೊತೇಲಿ ತುಳಸಿ ಗಿಡಕ್ಕೆ ಎಲ್ಲನೂ ನೀರು ಹಾಕಿದೆ, ಎಲ್ಲ ಗಿಡಗಳಿಗೂ ನೀರು ಹಾಕಿದೆ. 2 ದಿನಕ್ಕೊಂದ್ಸರಿ ನೀರು ಹಾಕ್ಬಿಡ್ತೀನಿ ಎಲ್ಲ ಗಿಡಗಳಿಗೂ. ಬೆಳಗ್ಗೆ ಹೊತ್ತು ಇದೊಂದು ಕೆಲಸ. ಜಾಸ್ತಿ ನೀರು ಹಾಕೋಕ್ಕೆ ಹೋಗಲ್ಲ ಗಿಡಗಳಿಗೆ, ಯಾಕಂದರೆ ಅವಕ್ಕೆ ಜಾಸ್ತಿ ನೀರು ಅವಶ್ಯಕತೆ ಇಲ್ಲ. ಇಂಡೋರ್ ಪ್ಲ್ಯಾಂಟ್ಸೇ ಜಾಸ್ತಿ ಇರೋದು, ಆದರೆ ಒಳ ಗಿಡಕ್ಕೆ ಜಾಗ ಇಲ್ಲ ಅಂತ ಎಲ್ಲ ಆಚೆ ಇಟ್ಟಿರೋದಲ್ವ, ಹಾಗಾಗಿ 2 ದಿನಕ್ಕೊಂದ್ಸರಿ ನೀರು ಹಾಕ್ಕೊಂಡ್ರೆ ಸಾಕು. ಇನ್ನು ಗಿಡಗಳಿಗೆಲ್ಲ ನೀರು ಹಾಕ್ಬಿಟ್ಟು ಇನ್ನು ಮಾಪ್ ತಗೊಂಡು ಆಚೆ ಎಲ್ಲ ಒರೆಸ್ಕೊತಾ ಇದ್ದೀನಿ. ಆಚೆ ಎಲ್ಲ ಒರೆಸ್ಕೊಂಡಾದಮೇಲೆ ತುಳಸಿ ಗಿಡದ ಹತ್ರ ಒಂದು ಸಿಂಪಲ್ಲಾಗಿ ರಂಗೋಲಿ ಬಿಡಿಸ್ಕೊಂಡೆ. ಜೊತೇಲಿ ಬಾಗ್ಲ ಹತ್ರ ಕೂಡ ರಂಗೋಲಿ ಹೆಂಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ, ಮಿಸ್ ಮಾಡ್ದಿರಾ ಓಕೆನಾ. ಈ ಸರಿ ಅದೇನೋ ಗೊತ್ತಿಲ್ಲ, ನಾನು ದೃಷ್ಟಿ ಬೀಳದೆ ಹೋದರೆ ಸಾಕು ತುಳಸಿ ಗಿಡಗೆ ದಿನ ನೋಡ್ತಾ ಇರ್ತೀನಿ ನಾನು. ಯಾಕಂದರೆ ತುಂಬ ಇಷ್ಟು ವರ್ಷ ಎಷ್ಟು ಸಲ ನಾನು ತುಳಸಿ ಗಿಡ ಬೆಳೆಸಿದ್ರು ಅದು ಇಷ್ಟು ಚೆನ್ನಾಗಿ ಯಾವತ್ತೂ ಬಂದೇ ಇರಲಿಲ್ಲ. ಬೇಗ ಮೇಲೆ ಒಣಗೋಗ್ಬಿಡ್ತಾಯಿತ್ತು ಗಿಡ. ಜೊತೇಲಿ ತುಂಬ ಉದ್ದ ಗಿಡ ಬೆಳೀತಾನೂ ಇರಲಿಲ್ಲ, ಅದೇನೋ ಗೊತ್ತಿಲ್ಲ. ಈ ಸಲ ಗಿಡ ಚೆನ್ನಾಗಿ ಬಂದಿದೆ, ಅದಕ್ಕೆ ಹೇಳ್ತಾ ಇದ್ದೀನಿ ದೃಷ್ಟಿ ಆಗದೆ ಹೋದರೆ ಸಾಕು ನಂದೇನೆ ಅಂತ. ಯಾಕಂದರೆ ದಿನ ನೋಡ್ತಾ ಇರ್ತೀನಿ ಎಷ್ಟು ಚೆನ್ನಾಗಿ ಬಂದಿದೆ ಗಿಡ ಅಂತ ಅಂದ್ಬಿಟ್ಟು. ದೃಷ್ಟಿಗಿಷ್ಟಿ ಆಗ್ಬಿಡುತ್ತೇನೋ ಅಂತ ಭಯ, ಮತ್ತೆಲ್ಲೂ ಒಣಗಿಬಿಡುತ್ತೋ ಗಿಡ ಅಂತ ಭಯ. ಇನ್ನು ಗಿಡದ ಹತ್ರ ತುಳಸಿ ಗಿಡದ ಹತ್ರ ರಂಗೋಲಿ ಈ ಥರ ಒಂದು ಹಾಕ್ಕೊಂಡೆ. ಒಂಥರ ಬಿಡಿಸ್ತಾ ಅದು ಮನುಷ್ಯನ ಫೇಸ್ ಥರ ಬಂದುಬಿಡ್ತು, ಕಣ್ಣು ಮೂಗು ಬಾಯಿ ಆ ಥರ ಇದೆ ಅದು. ಒಟ್ನಲ್ಲಿ ಚೆನ್ನಾಗಿತ್ತು. ಹಂಗೆ ಏನೋ ಒಂದು ಯೋಚನೆ ಮಾಡಿಕೊಂಡು ಹಾಗೆ ಬಿಡಿಸ್ಬಿಟ್ಟಿರ್ತೀನಿ ರಂಗೋಲಿನ. ಇದೇ ಹಾಕಬೇಕು ಅಂತ ಏನು ಹೋಗಿರಲ್ಲ, ಬಿಡಿಸೋವಾಗ ಹಾಗೆ ಒಂದು ಡಿಸೈನ್ ಯೋಚನೆ ಮಾಡೋದು, ಬಿಡಿಸ್ಬಿಡೋದು. ಇನ್ನು ಹೊಸಲಿಗೂ ಕೂಡ ಅರಿಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ಹೊಸ್ಲ ಹತ್ರ ಕೂಡ ಒಂದು ರಂಗೋಲಿ ಬಿಡಿಸ್ಕೊಂಡೆ ಸಿಂಪಲ್ಲಾಗಿ. ಮಾಮೂಲಿಯಾಗಿ ಎಲ್ಲರಿಗೂ ಗೊತ್ತಿರೋ ರಂಗೋಲಿನೇ, 7ರಿಂದ 1 ರಂಗೋಲಿ ಗೊತ್ತಿರುತ್ತೆ ಎಲ್ಲರಿಗೂ, ಬಿಡಿಸಿರ್ತಾರೆ ಸುಮಾರು ಜನ ಇವಾಗೆಲ್ಲ. ಅಂದರೆ ಹಳೆ ಕಾಲದಿಂದ ಬಿಡಿಸಿರೋ ರಂಗೋಲಿನೇ, ಅದೇ ನಾನೇನು ಹೊಸ್ದಾಗಿ ಕಂಡಿಡ್ದಿರೋ ರಂಗೋಲಿ ಏನಲ್ಲ. ಒಟ್ಟಿನಲ್ಲಿ ಅದರಲ್ಲಿ ಒಂಚೂರು ನಾನು ನಂದೇನೋ ಕೈ ಚಳಕ ತೋರಿಸ್ಬೇಕಲ್ಲ, ಆ ಥರ ಬಿಡಿಸ್ಕೊಂಡಿರ್ತೀನಿ ಅಷ್ಟೇನೆ. ಚೆನ್ನಾಗಿದೆ, ಹೆಂಗಿದೆ ಅಂತ ಕಮೆಂಟ್ ಮಾಡಿ ಹೇಳಿ, ಮಿಸ್ ಮಾಡ್ದಿರಾ ಓಕೆನಾ.
ಇನ್ನು ಆಚೆ ರಂಗೋಲಿ ಬಿಡಿಸಿದ್ದು ಕೂಡ ಆಯಿತು. ಇವತ್ತಿನ ರಂಗೋಲಿ ನಮ್ಮ ಮನೆ ತುಳಸಿ ಗಿಡದ ಹತ್ರ ಬಾಗ್ಲ ಹತ್ರ ಬಿಡಿಸಿರೋ ರಂಗೋಲಿ ನನಗೆ ತುಂಬ ಇಷ್ಟ ಆಯಿತು. ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ ರಂಗೋಲಿ. ಇನ್ನು ರಂಗೋಲಿ ಎಲ್ಲ ಬಿಡಿಸ್ಕೊಂಡಾದಮೇಲೆ ಅಷ್ಟೊತ್ತಿಗೆ ತಿಂಡಿ ಕೂಡ ರೆಡಿ ಆಗಿತ್ತು ಅಲ್ಲ, ಒಂದು ಸಾರಿ ಮಿಕ್ಸ್ ಮಾಡಿ ಇಟ್ಬಿಡೋಣ ಅಂತಂದ್ಬಿಟ್ಟು ಫಸ್ಟೇ ಯಾಕೆ ನಾನು ತಿಂಡಿ ಮಾಡ್ಕೊಂಬಿಟ್ಟೆ ಆಮೇಲೆ ರಂಗೋಲಿ ಎಲ್ಲ ಬಿಡಿಸ್ಕೊಂಡೆ ಅಂದರೆ, ಈ ಥರನೇ ನಾನು ಟೈಮ್ ಮ್ಯಾನೇಜ್ ಮಾಡ್ಕೊಳ್ಳೋದು. ಯಾಕಂದರೆ ನಾನು ಲೇಟಾಗಿ ತಿನ್ಬೋದು, ಆದರೆ ಬೇರೆಯವರೆಲ್ಲ ಕಾಯ್ಕೊಂಡಿರ್ತಾರ ತಿಂಡಿ ತಿನ್ನೋದಕ್ಕೆ. ಹಾಗಾಗಿ ಫಸ್ಟು ತಿಂಡಿ ರೆಡಿ ಮಾಡಿ ಇಟ್ಬಿಟ್ರೆ ನಮಗೆ ಟೆನ್ಷನ್ ಇರಲ್ಲ, ನಮ್ಮ ಕೆಲಸಗಳು ಆರಾಮಾಗಿ ಮಾಡ್ಕೊಬೋದು. ನಿಧಾನ ಆದರೂ ಪರವಾಗಿಲ್ಲ, ನಾವು 5 ನಿಮಿಷ ತಿನ್ನೋದು ನಿಧಾನ ಆದರೂ ಪರವಾಗಿಲ್ಲ ಅಂತಂದ್ಬಿಟ್ಟು ನಾನು ಈ ಥರ ಮಾಡ್ಕೊಳ್ಳೋದು. ಹಾಗಾಗಿ ಅದು ಮಿಕ್ಸ್ ಮಾಡಿ ಇಟ್ಬಿಟ್ಟೆ. ಅದೊಂದು ಕಡೆ ಆದಮೇಲೆ ಇನ್ನು ಮನೆ ಒರೆಸ್ಕೊಳಕ್ಕೆ ಬಂದೆ. ಇನ್ನೂ ನೀರು ಕಾಯ್ತಾನೆ ಇತ್ತು, ಸಣ್ಣ ಊರಿನಲ್ಲಿ ಇಟ್ಟಿರ್ತೀನಿ, ನಿಧಾನಕ್ಕೆ ಕಾಯ್ತಾ ಇರುತ್ತೆ. ಇನ್ನು ಮನೆಯೆಲ್ಲ ಒರೆಸ್ಕೊಂಡಾದಮೇಲೆ ನಾನು ಕೂಡ ಸ್ನಾನ ಮಾಡಿಕೊಂಡು ರೆಡಿಯಾಗಿ ಇನ್ನು ಪೂಜೆಗೆ ರೆಡಿ ಮಾಡ್ಕೊಂಡಿದ್ದು. ಇನ್ನು ಇವತ್ತೇನು ನಾನು ದೇವ್ರ ಪೂಜೆನ ಅಂದರೆ ಪೂಜೆ ಐಟಮ್ಸ್ ಎಲ್ಲ ಏನು ತೊಳೆದು ಎಲ್ಲ ಮಾಡ್ತಾಯಿಲ್ಲ, ಯಾಕಂದರೆ ಭಾನುವಾರ ಅಷ್ಟೇ ಮಾಡಿದ್ದು. ಇನ್ನು ನೆಕ್ಸ್ಟ್ ಭಾನುವಾರ ಮಾಡ್ಕೊಬೇಕು, ಯಾಕಂದರೆ ತುಳಸಿ ಹಬ್ಬ ಬರ್ತಾ ಇದೆ ಅಲ್ಲ. ಹಾಗಾಗಿ ನನಗೆ ತುಳಸಿ ಗಿಡ ಮೇಲೆ ತುಂಬ ಇಷ್ಟ ಆಗ್ತಾ ಇರೋದು. ತುಳಸಿ ಹಬ್ಬದ ಟೈಮ್ಗೆ ಚೆನ್ನಾಗಿ ಬಂದಿದೆ ಗಿಡ ಅಂತಂದ್ಬಿಟ್ಟು ಇನ್ನು ಅದಕ್ಕಂತಲೇ ನಾನು ಇವತ್ತೇನು ಪೂಜೆ ಐಟಮ್ಸ್ ಎಲ್ಲ ತೊಳೆದು ಏನೂ ಮಾಡ್ತಾಯಿಲ್ಲ, ಅದನ್ನೆಲ್ಲ ಭಾನುವಾರ ಮಾಡಿಕೊಂಡ್ರೆ ಆಯಿತು ಅಂತ. ಇನ್ನು ನಾನು ಕೂಡ ರೆಡಿ ಆಗಿಬಿಟ್ಟು ಇನ್ನೂ ದೇವರು ಕೂಡ ಪೂಜೆಗೆ ರೆಡಿ ಮಾಡಿಕೊಂಡೆ. ಇನ್ನು ನಾನು ಕೂಡ ರೆಡಿಯಾಗಿ ಆದಮೇಲೆ ಇನ್ನು ಬಂದು ದೇವ್ರ ಹತ್ರ ಎಲ್ಲ ರೆಡಿ ಮಾಡ್ಕೊತಾ ಇದ್ದೀನಿ. ಇನ್ನು ದೇವ್ರ ಹತ್ರ ಒಣಗಿರೋ ಹೂವೆಲ್ಲ ತೆಕ್ಕೊಂಡು ಆಮೇಲೆ ಧೂಳೆಲ್ಲ ಗುಡಿಸ್ಕೊಂಡು ಕ್ಲೀನಾಗಿ ಎಲ್ಲ ಕ್ಲೀನ್ ಮಾಡಿಕೊಂಡೆ ದೇವ್ರ ಗುಡಿನ. ಇನ್ನು ಅದೇ ಹೇಳ್ದಂಗೆ ಇವತ್ತೆಲ್ಲ ಏನು ನಾನು ತೊಳೆದು ಎಲ್ಲ ಏನು ಕ್ಲೀನ್ ಮಾಡ್ತಾಯಿಲ್ಲ, ಅದನ್ನೆಲ್ಲ ಭಾನುವಾರ ಮಾಡ್ಕೊತೀನಿ. ಇವಾಗ ಬರೀ ಒಣಗಿರೋ ಹೂವು ತೆಕ್ಕೊಳ್ಳೋದು ಮತ್ತು ಬೇರೆ ಹೂವು ಇಟ್ಬಿಟ್ಟು ದೇವರಿಗೆ ದೀಪ ಹಚ್ಕೊಳ್ಳೋದು ಅಷ್ಟೇ ಇವತ್ತು. ಅಷ್ಟು ಮಾಡ್ತಾಯಿದ್ದೀನಿ. ಇನ್ನು ದೇವ್ರಿಗೆ ಪೂಜೆ ಕೂಡ ಮಾಡಿ ಮುಗಿಸ್ಕೊಂಡೆ. ಇನ್ನು ಪೂಜೆ ಎಲ್ಲ ಆದಮೇಲೆ ಇನ್ನು ಮನೆಗೆಲ್ಲ ಸ್ವಲ್ಪ ಧೂಪ ಹಾಕಿಬಿಟ್ಟೆ. ತುಂಬ ದಿನ ಆಗಿತ್ತು ಹಾಕಿರಲಿಲ್ಲ, ಹಾಗಾಗಿ ಇವತ್ತು ಮನೆಗೆಲ್ಲ ಧೂಪ ತೋರಿಸ್ಕೊಂಡಿದ್ದೀನಿ. ಇನ್ನು ಧೂಪ ಎಲ್ಲ ತೋರಿಸಿ ಎಲ್ಲ ಆದಮೇಲೆ ಇನ್ನು ನನಗೆ ತಿಂಡಿ ಮಾಡೋ ಟೈಮು ತುಂಬಾ ಲೇಟ್ ಆಗಿತ್ತು. ನಾನು ಮಾಡೋಷ್ಟೊತ್ತಿಗೆ ಎಲ್ಲನೂ ಅಂದರೆ ಎಲ್ಲ ಕೆಲಸ ಮುಗಿಸ್ಕೊಳ್ಳೋಷ್ಟೊತ್ತಿಗೆ, ಹಾಗಾಗಿ ಸರಿ ಅಂತ ಅಂದ್ಬಿಟ್ಟು ಇನ್ನು ತಿಂಡಿ ಕೂಡ ಮುಗಿಸ್ಕೊಂಡೆ. ಇನ್ನು ತಿಂಡಿ ಮಾಡಾದ್ಮೇಲೆ ಇನ್ನೂ ನನಗೆ ತುಂಬ ಕೆಲಸ ಇದೆ. ಎಷ್ಟು ಕೆಲಸಗಳು ನನಗೆ ಅದೇ ಹೇಳ್ದಂಗೆ ಎಷ್ಟು ಕೆಲಸಗಳು ಮಾಡಿಕೊಂಡ್ರು ಕೆಲಸಗಳೇ ಮುಗಿಯಲ್ಲ ಅಂತ ಅನಿಸ್ಬಿಡುತ್ತೆ ಒಂದೊಂದು ಸಾರಿ. ಎಷ್ಟಪ್ಪ ಕೆಲಸ ಮಾಡೋದು ಅಂತ ಅನಿಸುತ್ತೆ, ರೆಸ್ಟೇ ಇಲ್ವಾ ಅಂತ ಅನಿಸ್ಬಿಡುತ್ತೆ ನನಗೆ. ಆ ಥರ ಒಂದಾದ್ಮೇಲೆ ಒಂದು ಕೆಲಸ ಸಾಲಾಗಿ ನಿಂತ್ಕೊಂಡಿರುತ್ತೆ, ಒಂದಾದ್ಮೇಲೆ ಒಂದು ಕೆಲಸ ನಾನಿದ್ದೀನಿ ಅಂತ ಇರುತ್ತೆ. ಹಂಗಾಗ್ಬಿಟ್ಟಿರುತ್ತೆ ನನಗೆ ದಿನ ಎಲ್ಲನೂ. ಇನ್ನು ಇವತ್ತಿನ ತಿಂಡಿ ನಮ್ಮದು ಡೈರೆಕ್ಟಾಗಿ ಮೊಸರು ಇಟ್ಕೊಂಡೆ ತಿಂತಾ ಇರೋದು. ಮೊಸರು ಬಜ್ಜಿ ಎಲ್ಲ ಏನು ಮಾಡೋಕ್ಕೆ ಹೋಗಿರಲಿಲ್ಲ ನಾನು. ಪಲಾವು ಟ್ರೈ ಮಾಡಿ ನೋಡಿ, ಸಿಂಪಲ್ಲಾಗಿ ಮಾಡ್ಕೊಬೋದು, ಬೇಗ ಮಾಡ್ಕೊಬೋದು. ಬ್ಯಾಚುಲರ್ಸ್ಗಳು ಯಾರಾದರೂ ಇದ್ದರು ಅಂತಂದರೆ ಅವರೇನಾದರೂ ನನ್ನ ವೀಡಿಯೋ ನೋಡ್ತಾ ಇದ್ದರೆ ಅವರಿಗೂ ಕೂಡ ತುಂಬಾ ಈಸಿಯಾಗಿ ಮಾಡ್ಕೊಳ್ಳೋವಂಥ ರೆಸಿಪಿ ಅದು. ಟ್ರೈ ಮಾಡಿ ನೋಡಿ.
ಚೆನ್ನಾಗಿತ್ತು ಟೇಸ್ಟ್ ಮಾತ್ರ. ಇನ್ನು ನಾನು ಕೂಡ ತಿಂಡಿ ತಿನ್ಕೊಂಡೆ. ಪಕ್ಕದಲ್ಲಿ ನೋಡ್ತಾ ಇದ್ದೀರಲ್ವ, ಇನ್ನೊಂದು ಕೆಲಸ ಕಾಯ್ತಾ ಇದೆ ನನಗೋಸ್ಕರ. ಸ್ಯಾರಿ ಕುಚ್ಚು ಹಾಕೋದು, ಅದನ್ನು ಆವಾಗಲೇ ಗ್ಯಾಪಲ್ಲಿ ದಾರನೆಲ್ಲ ರೆಡಿ ಮಾಡಿ ಇಟ್ಬಿಟ್ಟಿದ್ದೆ. ವೀಡಿಯೋ ಮಾಡ್ಕೊಳ್ಳೋದನ್ನು ಮರ್ತೋದೆ ನಾನು. ಹಾಗಾಗಿ ಅದು ವಿಡಿಯೋ ಇಲ್ಲ. ಇನ್ನು ಅದು ದಾರ ಕೂಡ ರೆಡಿ ಇದೆ, ಇನ್ನು ಕುಚ್ಚು ಹಾಕಬೇಕಷ್ಟೆ. ಇನ್ನು ತಿಂಡಿನೂ ಮಾಡ್ಕೊಂಡಾದಮೇಲೆ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ಮತ್ತು ಹಾಗೇ ಕುಚ್ಚು ಹಾಕೋದಕ್ಕೆ ಅಂತ ಕೂತ್ಕೊಂಡೆ. ಇನ್ನು ಕುಚ್ಚು ಹಾಕೋದಕ್ಕೆ ಕೂತ್ಕೊಂಡು ನಾನು ಅದನ್ನು ಮುಗಿಸೋಷ್ಟೊತ್ತಿಗೆ ಮಧ್ಯಾಹ್ನ ಆಗಿತ್ತು. ಇನ್ನು ಮಧ್ಯಾಹ್ನ ಮಾಮೂಲಿಯಾಗಿ ನನಗೆ ಇನ್ನೊಂದು ಕೆಲಸ ಇರುತ್ತೆ ಅಲ್ವಾ, ಯೂಟ್ಯೂಬದು ಕೆಲಸ, ಲೈವ್ ಮಾಡೋದು. ಅದನ್ನು ಮಾಡಿಕೊಂಡೆ. ಅದನ್ನು ಮಾಡಿ ಮುಗಿಸೋಷ್ಟೊತ್ತಿಗೆ ಸಂಜೆ ಆಗಿತ್ತು. ಸಂಜೆಗೆ ಇನ್ನು ನಾನು ಮತ್ತೆ ಎದ್ದು ಮುಖ ತೊಳ್ಕೊಂಡು ಮನೆಯೆಲ್ಲ ಕಸ ಗುಡಿಸ್ಕೊಂಡು ಇನ್ನು ದೇವ್ರಿಗೆ ದೀಪ ಹಚ್ಬೇಕಲ್ವ, ಶುಕ್ರವಾರ ಅಲ್ವಾ, ಶುಕ್ರವಾರ ಸಂಜೆ ಇವಾಗ ಅಂತಂದ್ಬಿಟ್ಟು ದೇವರಿಗೆ ದೀಪ ಕೂಡ ಹಚ್ತೀನಿ ಶುಕ್ರವಾರದೊತ್ತು. ಡೈಲಿ ಸಂಜೆ ಹಚ್ಚಕ್ಕೆ ಹೋಗಲ್ಲ, ಶುಕ್ರವಾರ ಸಂಜೆ ಅಂತೂ ಹಚ್ತೀನಿ. ಹಾಗಾಗಿ ಇನ್ನು ಎದ್ದು ಮುಖ ತೊಳ್ಕೊಂಡು, ಅಂದರೆ ಕಸ ಎಲ್ಲ ಗುಡಿಸಿ ಮುಖ ತೊಳ್ಕೊಂಡು ದೇವರಿಗೆ ದೀಪ ಕೂಡ ಹಚ್ಚಿದೆ ಮತ್ತೆ ಸಂಜೆ. ಇನ್ನು ಈ ವ್ಲಾಗು ಇಷ್ಟೇನೆ. ಈ ವ್ಲಾಗಲ್ಲಿ ನಾನು ಯಾವ ಥರ ಟೈಮ್ ಮ್ಯಾನೇಜ್ ಮಾಡ್ಕೊಂಡು ಕೆಲಸ ಮಾಡ್ಕೊತೀನಿ ಅನ್ನೋದ್ರ ಬಗ್ಗೆನೂ ಹೇಳಿದ್ದೀನಿ. ನನ್ನ ದಿನ ಹೆಂಗಿತ್ತು ಬೆಳಗ್ಗೆಯಿಂದ ಸಂಜೆ ತನಕ ಅನ್ನೋದನ್ನು ಕೂಡ ಹೇಳಿದ್ದೀನಿ. ಈ ವ್ಲಾಗ್ ನಿಮ್ಗೆ ಏನಾದರೂ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವ್ಲಾಗಲ್ಲಿ ನನಗೆ ವಾಯ್ಸ್ ಓವರ್ ಕೊಡೋ ಟೈಮಲ್ಲಿ ನನಗೆ ವಾಯ್ಸ್ ಸರಿ ಇಲ್ಲ. ಲೈವಲ್ಲಿ ಮಾತಾಡಿ ಗಂಟ್ಲು ಹೋಗ್ಬಿಟ್ಟಿದೆ. ಹಾಗಾಗಿ ವಾಯ್ಸ್ ಏನಾದರೂ ಸರಿಯಾಗಿ ಕೇಳಿಸ್ತಾ ಇಲ್ಲ ಅಂದರೆ ಪ್ಲೀಸ್ ಅಡ್ಜಸ್ಟ್ ಮಾಡ್ಕೊಳ್ಳಿ, ಬೇಜಾರು ಮಾಡ್ಕೊಬೇಡಿ. ಇನ್ನು ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಏನಾದರೂ ಡೌಟ್ಸ್ ಇದ್ದರೆ ಅಥವಾ ಏನಾದರೂ ಕೇಳಬೇಕಿದ್ರೆ, ನನಗೇನಾದರೂ ಕ್ವಶನ್ಸ್ ಕೇಳಬೇಕಿದ್ರೆ ಅಥವಾ ಯಾವ ಥರ ಆದರೂ ಇನ್ಯಾವ ಥರ ವೀಡಿಯೋಸ್ ಬೇಕಾಗಿದೆ ಕಮೆಂಟ್ ಮಾಡಿ ಹೇಳಿ. ನಾನು ಆ ವೀಡಿಯೋಗಳನ್ನ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ನನ್ನ ಕೈಯಲ್ಲಾದಷ್ಟು. ಇನ್ನು ಈ ವ್ಲಾಗ್ನ ನಾನು ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಇಲ್ಲಿ ತನಕ ಯಾರೆಲ್ಲ ನನ್ನ ವೀಡಿಯೋನ ಕೊನೆವರೆಗೂ ನೋಡಿ ನನಗೆ ಸಪೋರ್ಟ್ ಮಾಡಿದ್ದೀರಾ, ಥ್ಯಾಂಕ್ ಯು ಸೋ ಮಚ್ ಎಲ್ಲರಿಗೂ. ಜೊತೆಯಲ್ಲಿ ಇಲ್ಲಿ ತನಕ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿದ್ದೀರಾ ಅವರಿಗೂ ಥ್ಯಾಂಕ್ ಯು ಸೋ ಮಚ್. ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.